ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ನಿಮ್ಗೇನಾದರೂ ಅನ್ಲಿಮಿಟೆಡ್ ನೆಟ್ ಬೇಕಾಗಿರುತ್ತೆ. ಸೊ ಅಂದರೆ ನಿಮಗೆ 1.5 GB ನಿಮಗೆ ಡೈಲಿ ಅನ್ನೋದು ಸಾಕಾಗ್ತಾ ಇರೋದಿಲ್ಲ. ಸೊ 1.5 GB ನಿಮಗೆ ಒಂದು ದಿನದೊಳಗೆ ಮಧ್ಯಾಹ್ನದೊಳಗಡೆ ನಿಮಗೆ ಖಾಲಿ ಆಗಿಬಿಡುತ್ತೆ. ಸೊ ಅವಾಗ ನಿಮಗೆ ಎಕ್ಸ್ಟ್ರಾ ನೆಟ್ ಬೇಕಾಗುತ್ತೆ. ಸೊ ನೀವು ಅವಾಗ ಫೋನ್ಪೇಲಿ ರೀಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಶಾಪ್ಗೆ ಹೋಗ್ಬಿಟ್ಟು ನೀವು ರೀಚಾರ್ಜ್ ಅನ್ನೋದು ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ನಾನು ಹೇಳೋ ಈ ಒಂದು ಸೆಟ್ಟಿಂಗ್ನ ನೀವೇನಾದರೂ ಆನ್ ಮಾಡ್ಕೊಂಡ್ರೆ ನಿಮಗೆ ಶಾಪ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಫೋನ್ಪೇಯಿಂದ ರೀಚಾರ್ಜ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ನಿಮಗೆ 1.5 GB ಅಲ್ಲ ಗೈಸ್, ಬರೀ ಜಸ್ಟ್ 1 GB ನೀವು ದಿನ ಪೂರ್ತಿ ನೋಡ್ಬೋದು. ಸೊ ಈ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡ್ರೆ, ಸೊ ಅದು ಯಾವ ರೀತಿ ಸೆಟ್ಟಿಂಗ್ ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಕೋಬೋದು, ಮೊಬೈಲ್ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸರ್ಚ್ ಮಾಡಿ ಏನಂತ ಸರ್ಚ್ ಮಾಡ್ಬೇಕಂದ್ರೆ ಡಾಟಾ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಡಾಟಾ ಸೇವಿಂಗ್. ಸೊ ಇಲ್ಲಿ ನೋಡ್ಬೋದು ಸೇವಿಂಗ್, ಡಾಟಾ ಸೇವಿಂಗ್. ಸೊ ನೋಡ್ಬೋದು ಡಾಟಾ ಸೇವಿಂಗ್ ಅಂತ ಸರ್ಚ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಮೇಲ್ಗಡೆ ಫಸ್ಟ್ ಒಂದು ಬರುತ್ತೆ ನೋಡಿ. ಸೊ ಮೊಬೈಲ್ ನೆಟ್ವರ್ಕ್ ಅಂತ ಒಂದು ಆಪ್ಷನ್ ಐತೆ, ಅದ್ರ ಕೆಳಗಡೆ ಡಾಟಾ ಸೇವಿಂಗ್ ಅಂತೆ, ಮತ್ತು ಅದ್ರ ಕೆಳಗಡೆ ಮೊಬೈಲ್ ನೆಟ್ವರ್ಕ್ ಮತ್ತು ಡಾಟಾ ಯೂಸು ಡಾಟಾ ಸೇವಿಂಗ್ ಅಂತ ಇರುತ್ತೆ ನೋಡಿ. ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಡಾಟಾ ಸೇವಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಸೊ ಇದನ್ನು ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಟರ್ನ್ ಆನ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಟರ್ನ್ ಆನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಆ್ಯಪ್ಸ್ಗಳಿಲ್ಲ. ಸೊ ನೀವು ಇಲ್ಲಿ ಆಲ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಯಾವ್ದಾದ್ರು ಒಂದು ಆ್ಯಪ್ಸ್ನ ನೀವು ಇಲ್ಲಿ ಈ ಥರ ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಕೋಬೋದು ಈ ಥರ ನೀವು ಆನ್ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು ಒಂದು ಆ್ಯಪ್ಸ್ನ ನೀವು ಇಲ್ಲಿ ಇಷ್ಟು ಆ್ಯಪ್ಸ್ನ ನೀವು ಆನ್ ಮಾಡ್ಕೊಂಡ್ರೆ ಅಲ್ವಾ. ಸೊ ಇವಾಗ ನಿಮಗೆ ಮತ್ತೆ ನೀವು ಡಾಟಾ ಸೇವಿಂಗ್ ಅಂತ ನೀವು ಮತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ಆ್ಯಪ್ಸ್ಗಳು ಒಂದು 13 ಆ್ಯಪ್ಸ್ಗಳು ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಅನ್ರೆಸ್ಟ್ರಿಕ್ಟೆಡ್ ಮತ್ತು ಆ್ಯಪ್ಸ್ ಅಂತ ಒಂದು ಆಪ್ಷನ್ ಐತೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಮೊಬೈಲ್ ಒಳಗಡೆ ಯಾವ್ಯಾವೆಲ್ಲ ಈ ಥರ ಒಂದು ಆಪ್ಷನ್ಗಳು ಏನಾದರೂ ಆನ್ ಆಗಿದ್ರೆ ಸೊ ಆ ಒಂದು ಆಪ್ಷನ್ನ ನೀವು ಈ ಥರ ಆಫ್ ಮಾಡ್ಕೊಂಬಿಡಿ. ಸೊ ಈ ಆಪ್ಷನ್ನ ನೀವು ಆಫ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ ಡಾಟಾ ಅನ್ನೋದು ಜಾಸ್ತಿ ಹೋಗೋದಿಲ್ಲ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಒಳಗಡೆ ನಿಮ್ಮ ಮೊಬೈಲ್ ಡಾಟಾವನ್ನು ಬೇರೆ ಒಂದು ಆ್ಯಪ್ಗಳು ರನ್ನಿಂಗ್ ಆಗ್ತಾ ಇರುತ್ತೆ. ಸೊ ಆ ರನ್ನಿಂಗ್ ಆಗ್ತಾ ಇರೋದಕ್ಕೆ ನಿಮಗೆ ಡಾಟಾ ಅನ್ನೋದು ಜಾಸ್ತಿ ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಆ್ಯಪ್ಸ್ಗಳೇನಾದರೂ ನಿಮಗೆ ಆನ್ ಆಗಿದ್ರೆ ಸೊ ಆಫ್ನ ಮಾಡ್ಕೊಳ್ಳಿ ಅಂತ ಹೇಳುತ್ತಾ. ಸೊ ಈ ಥರ ನೀವು ಸೆಟ್ಟಿಂಗ್ ಮಾಡಿದರೆ ನಿಮ್ಮ ಒಂದು ನೆಟ್ ಅನ್ನೋದು 1 GB ಒಳಗಡೆ ನೀವು ಒಂದು ದಿನ ಪೂರ್ತಿ ಅನ್ನೋದು ನೋಡ್ಬೋದು. ಸೊ ನಿಮ್ಗೇನಾದರೂ ಈ ಸೆಟ್ಟಿಂಗ್ ಏನಾದರೂ ಯೂಸ್ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.